ನಾನು ಮತ್ತೊಮ್ಮೆ ನಾನು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಮತದಾರ ಪ್ರಬುದ್ಧ ಮತದಾರರಲ್ಲಿ ಮತ್ತೆ ಮನವಿ ಮಾಡ್ಕೋತೀನಿ. ನೀವೇನಾರ ಮುಂದಿನ ಚುನಾವಣೆಯಲ್ಲಿ ನನ್ನನ್ನೇ ಆಯ್ಕೆ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮೂಡಿಗೆರೆ ಕ್ಷೇತ್ರನ ಪ್ರಾಮಾಣಿಕವಾಗಿ ಮಾಡ್ತೀನಿ. ಪ್ರತಿ ಒಂದು ಹಳ್ಳಿಲೂ ವಾರದಲ್ಲಿ 3 ದಿನ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಆ ಸ್ಥಳಕ್ಕೆ ಕರ್ಕೊಂಡೋಗಿ ಎಲ್ಲ ಸಮಸ್ಯೆನ ಬಗೆಹರಿಸುವಂಥ ಕೆಲಸನ ಮಾಡ್ತೀನಿ. ಯಾರೂ ಸಹ ಬಸ್ ಚಾರ್ಜ್ ಹಾಕ್ಕೊಂಡು ಅವರು ಅಲ್ಲಿಂದ ಕಷ್ಟಪಟ್ಟು ನನ್ನ ಹುಡಿಕೊಂಡಾಗಲಿ ಇಲ್ಲ ತಾಲೂಕು ಕಚೇರಿಗಾಗಲಿ ಹುಡಿಕೊಂಡಾಗಲಿ ಬರುವಂಥದ್ದು ಏನೂ ಇಲ್ಲ. ನನ್ನ ಆ ಕನಸಿದೆ, ನಂದು ತುಂಬ ದೊಡ್ಡ ಕನಸಿದೆ. ಅದು ಯಾವ ಎಮ್ ಎಲ್ ಎನೂ ಯೋಚನೆ ಮಾಡೋಕ್ಕಾಗಲ್ಲ, ಆಲೋಚನೆ ಮಾಡೋಕ್ಕಾಗಲ್ಲ. ಆ ಥರ ಕನಸು ನಾನು ಇಟ್ಕೊಂಡಿದ್ದೀನಿ. ಅದನ್ನು ನಾನು ಮಾಡಿ ತೋರಿಸ್ತೀನಿ, ಇಡೀ ದೇಶಕ್ಕೆ ಗೊತ್ತಾಗಬೇಕು, ಆ ಥರ ಮಾಡ್ತೀನಿ. ಓಕೆ ಸರ್, ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ವಿದ್ಯೆಯಿಂದ ನೀವು ವಂಚಿತರಾಗಿದ್ದೀರಿ ಅಂತ ನೀವೇ ಹೇಳಿದ್ರಿ. ಸೊ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನೀವು ಸಹಾಯ ಮಾಡಿದ್ದೀರಿ. ಇದರ ಜೊತೆಗೆ ಹಿರಿಯರಿಗೆ ನೀವು ಸಹಾಯ ಮಾಡಿದ್ದೀರಿ. ಯಾವ ರೀತಿಯಾಗಿ ಅಂತಂದರೆ, ನಾನು ಒಂದಷ್ಟು ಕೇಳ್ಪಟ್ಟಿದ್ದೀನಿ, ಈ ಕಣ್ಣಿನ ಸಮಸ್ಯೆ ಇದ್ದವರಿಗೆ ನೀವು ತುಂಬ ಸಹಾಯ ಮಾಡಿದ್ದೀರಿ. ಆ ವಿಚಾರದಲ್ಲಿ ತುಂಬ ಸಹಾಯ ಮಾಡಿದ್ದೀರಿ. ಇವತ್ತಿಗೂ ಕೂಡ ನಿಮ್ಮ ಕ್ಷೇತ್ರದಲ್ಲಿ ಇರುವಂತಹ ಜನ ನೆನಪಿಸ್ಕೊಳ್ತಾರೆ ಆ ವಿಚಾರ ಬಂದಂತಹ ಸಂದರ್ಭದಲ್ಲಿ. ಯಾರೂ ಕೂಡ ಆ ಥರ ಸಪೋರ್ಟ್ ಮಾಡೋದಿಲ್ಲ. ಕಣ್ಣಿಲ್ವಾ, ಅಯ್ಯೋ ಬಿಡು, ಕಣ್ಣಿಲ್ದಾರೋ ವಯಸ್ಸಾಯಿತು ಹೋದರೂ ಹೋಗ್ತಾರೆ ಅನ್ನೋ ಥರ ಯೋಚನೆ ಮಾಡ್ತಾರೆ. ಬಟ್ ಆದರೆ ನಿಮ್ಮಲ್ಲಿ ಆ ಥಾಟ್ಸ್ ಇಲ್ಲ. ನೀವು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಆಪರೇಷನ್ಸ್ಗಳನ್ನ ಮಾಡಿಸಿದಿರಿ. ಆ ದಿನಗಳನ್ನು ನೆನಪಿಸ್ಕೊಳ್ಳೋದಾದರೆ ಖಂಡಿತ ಮೇಡಮ್, ನನಗೆ ಅದು ಖುಷಿ ಕೊಡುತ್ತೆ. ಏಕೆಂದರೆ ಒಬ್ಬ ವಯಸ್ಸಾದವರು ದೇವ್ರ ಸಮಾನ. ಆ ದೇವ್ರಿಗೆ ನಾವು ಒಂದೇನಾದ್ರು ಕಣ್ಣು ಕೊಟ್ಟರೆ ನನಗೆ ಆಶೀರ್ವಾದ ಸಿಗುತ್ತೆ. ಅದೊಂದು ತುಂಬ ಖುಷಿ ಕೊಡುತ್ತೆ, ಹೆಮ್ಮೆ ಇದೆ ನನಗೆ. ಸಾವಿರಾರು ಜನಕ್ಕೆ ನಾನು ಆಪ್ರೇಷನ್ ಮಾಡಿಸಿದ್ದೀನಿ, ಕನ್ನಡಕ ಕೊಡಿಸಿದ್ದೀನಿ. ವಿದ್ಯಾರ್ಥಿಗಳಿಗಂತೂ ನಾನು ಇವತ್ತು ಸಹ ಯಾರ ಕೇಳಿದ್ರೆ ನಾನು ಯಾರಿಗೂ ಇಲ್ಲ ಅನ್ನಲ್ಲ. ನನ್ನ ಕೈಲಿ ಇಲ್ಲ ಅಂದರೆ ಎಲ್ಲರೂ ಸಾಲ ಮಾಡೋರು ಕೊಡ್ತೀನಿ. ಯಾಕೆಂದರೆ ಆ ಮಗು ಓದಿ ಒಂದು ಎಜುಕೇಷನ್ ಮಾಡಿ ಒಂದು ಈ ಉನ್ನತ ಸ್ಥಾನದಲ್ಲಿ ಹೋಗಲಿ, ಎಲ್ಲರಿಗೂ ಒಂದು ಮಾದರಿ ಆಗಲಿ ಅಂತ ಒಂದು ಆಸೆ. ಯಾರೇ ಆಗಲಿ ಬಡವ್ರ ಮಕ್ಕಳು ಓದಬೇಕಂತ ನನ್ನ ಆಸೆ. ನಾನಂತೂ ಓದಲಿಲ್ಲ, ಆ ಮಕ್ಕಳಾರ ಓದಲಿ ಅಂತಕ್ಕಂಥ ತುಂಬ ಆಸೆ. ಆಮೇಲೆ ಇನ್ನೂ ಹಲವಾರು ತುಂಬ ಲೆಕ್ಕ ಇಲ್ಲದಷ್ಟು ಸಾಮಾಜಿಕ ಕಾರ್ಯಕ್ರಮದಲ್ಲಿ ನನಗೆ ಈ ಅನ್ನದಾನ ಮಾಡೋದು, ಈ ನೇತ್ರದಾನ, ಉಚಿತ ಆರೋಗ್ಯ ಶಿಬಿರ ಮಾಡೋದು, ಇದೆಲ್ಲ ಭಾಳ ಖುಷಿ ಕೊಡುತ್ತೆ ನನಗೆ. ಖಂಡಿತ ಇದನ್ನು ಇನ್ನೂ ಜಾಸ್ತಿ ಮಾಡಬೇಕಂತ ನನ್ನ ಆಸೆ. ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಜನಕ್ಕೆ ಮಾಡಬೇಕಂತ ಆಸೆ ಇದೆ. ಇವತ್ತು ಕೋಟ್ಯಾಂತರ ಜನರು ಸಾವಿರಾರು ಕೋಟಿ ಇಟ್ಕೊಂಡಿದ್ದಾರೆ. ಅವರು ಸಹ ₹1 ಅವ್ರು ಖರ್ಚು ಮಾಡುವಂಥ ಮನಸ್ಥಿತಿನೂ ಇರಲ್ಲ ಅವ್ರಿಗೆ. ನನ್ನ ಮನೆ ನೋಡಿದಿರಲ್ಲ ನೀವು, ನನ್ನ ಹತ್ರ ಏನೂ ಇಲ್ಲ. ನಾನು ಏನೋ ರಿಯಲ್ ಎಸ್ಟೇಟ್ ಮಾಡಿ ಸಣ್ಣ ಪುಟ್ಟ ಏನೋ ಮಾಡಿದೆ. ಆ ಜಮೀನಲ್ಲಿ ಏನೋ ಬರುವಂಥ ಕಮಿಷನಲ್ಲಿ ನಾನು ದಾನ ಮಾಡ್ತೀನಿ. ಆ ಭಗವಂತ ನನಗೇನಾರು ಆ ಥರ ಕೊಟ್ಬಿಟ್ಟಿದ್ರೆ ಒಂದೊಂದು ಹಳ್ಳಿನೂ ನಾನೇ ದತ್ತು ತೊಗೊಂಡು ಡೆವಲಪ್ ಮಾಡ್ಕೊಂಡು ಹೋಗ್ಬಿಡ್ತಾಯಿದ್ದೆ. ಆ ಒಂದು ದಿನ ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್. ಯಾಕೆಂದರೆ ಸಹಾಯ ಮಾಡೋರು ಬಹಳ ಕಡಿಮೆ. ಸಹಾಯ ಮಾಡ್ತೀನಿ, ಆ ದೇವ್ರು ನನಗೆ ಕೊಟ್ಟರೆ ಅನ್ನುವಂತಹ ಮಾತುಗಳನ್ನು ಆಡಿದ್ದೀರಿ. ನಿಜಕ್ಕೂ ಆ ದೇವರು ನಿಮಗೆ ಆ ಒಂದು ಆಶೀರ್ವಾದ ಮಾಡಲಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಅರಣ್ಯವನ್ನು ನಾಶ ಮಾಡಬೇಡಿ ಅನ್ನುವಂತಹ ಅಕ್ಷರಗಳನ್ನು ನಾವು ಗಮನಿಸಿದ್ದೀವಿ. ಒಂದಷ್ಟು ಬೋರ್ಡ್ಗಳಿಗೆ ಮಾತ್ರ ಸೀಮಿತ ಆಗುತ್ತೆ, ಪುಸ್ತಕಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಅಂತಹ ಒಂದು ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಅನ್ನುವಂತಹ ವಿಚಾರ. ಬಟ್ ಆದರೆ ನಿಮ್ಮ ವಿಚಾರಕ್ಕೆ ಬರೋದಾದರೆ, ಈ ಅರಣ್ಯವನ್ನು ಉಳಿಸೋದಾದರೂ ಆಗಲಿ, ರಕ್ಷಣೆ ಮಾಡುವಂತಹ ವಿಚಾರ ಬಂದಂತಹ ಸಂದರ್ಭದಲ್ಲಿ ನೀವು ಮೊದಲಿರ್ತೀರಿ. 100%. ಈಗಾಗಲೇ ಈ ಚಿಕ್ಕಮಗಳೂರು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಹಸಿರು ಫೌಂಡೇಶನ್ ಅಂತಕ್ಕಂಥ ಒಂದು ಸಂಸ್ಥೆ ಮಾಡಿದ್ದಾರೆ ನಮ್ಮ ಹುಡುಗ. ನಾನೇ ಹೇಳಿ ಮಾಡಿಸಿದ್ದೀನಿ. ಆ ಸಂಸ್ಥೆಗೆ ನಾನು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದೀನಿ. ಮೊನ್ನೆನೂ 1 ಲಕ್ಷ ಗಿಡ ನೆಡುವ ಕಾರ್ಯಕ್ರಮನ ಮಾಡಿ, ದೇವ್ರ ಮನೆ ಅಂತ ಒಂದು ಪ್ರವಾಸಿ ತಾಣ ಇದೆ ಮೂಡಿಗೆರೆಯಲ್ಲಿ, ಅಲ್ಲೇ ನಾನೇ ಚಾಲನೆ ಕೊಟ್ಟಿದ್ದು. ಅವ್ರಿಗೆಲ್ಲ ಹಸಿರು ಫೌಂಡೇಶನ್ಗೆ ಏನಿದೆ ಅದನ್ನು ನಾನು ಯಾವಾಗಲೂ ಅವ್ರ ಜೊತೆ ಇರ್ತೀನಿ. 1 ಲಕ್ಷ ಅಲ್ಲ, 100 ಲಕ್ಷ ಗಿಡ ನೆಡೋಕ್ಕೆ ನಾನು ಜೊತೆ ಆಗ್ತೀನಿ. ಇಡೀ ರಾಜ್ಯದಲ್ಲಿ ಆಗಬೇಕು ಕಾರ್ಯಕ್ರಮ, ಅದನ್ನ ಖಂಡಿತ ನಾನು ಮಾಡಿಸ್ತೀನಿ. ನಾನು ಈ ಅರಣ್ಯ ರಕ್ಷಣೆ ನಮ್ಮ ಹೊಣೆ. ಕಾಡು ಉಳಿದರೆ ನಾಡು. ನಮಗೆ ಇವತ್ತು ಎಷ್ಟು ಪೊಲ್ಯೂಷನ್, ಬೆಂಗಳೂರು ಅಲ್ಲಿ ಇಲ್ಲಿ ಹೋದ್ರೆ ಹೊಗೆ ಗಾಳಿ ನೋಡಿ, ಇಲ್ಲಿ ಪ್ರಕೃತಿ ಹೆಂಗಿದೆ. ಹೌದು, ತುಂಬ ಚೆನ್ನಾಗಿ. ಕಾಡಿದ್ರೇ ಮಳೆ ಬೆಳೆ, ನಾವು ಬದುಕೋದು. ಹಂಗಾಗಿ ಅರಣ್ಯ ರಕ್ಷಣೆ ನಾವು ಮಾಡೋಕ್ಕೆ ಪ್ರಮುಖ ಪಾತ್ರ ನಾನು ವಹಿಸ್ತೀನಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಕಾರ್ಖಾನೆಗೂ ನಿಮಗೂ ಅಜಗಜಾಂತರ ಸಂಬಂಧ. ಬಟ್ ಆದರೂ ನೀವು ಅಲ್ಲಿ ಕರ್ತವ್ಯವನ್ನು ನಿಭಾಯಿಸ್ತಾ ಇರುವಂತಹ, ಅಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ಕಾರ್ಮಿಕರ ಪರವಾಗಿ ನಿಂತ್ಕೊಂಡು ಸತ್ಯಾಗ್ರಹವನ್ನು ಮಾಡಿ, ಧರಣಿಯನ್ನು ಮಾಡಿ, ಹೋರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ಜನರ ಗಮನವನ್ನು ಸೆಳೆಯೋದ್ರಲ್ಲಿ ನೀವು ಯಶಸ್ವಿಯನ್ನು ಕಂಡಿದ್ದೀರಿ. ಅದ್ರ ಬಗ್ಗೆ, ಆ ದಿನಗಳ ಬಗ್ಗೆ ನೀವು ನೆನಪು ಮೇಡಮ್, ಈ ನಮ್ಮ ನಾಡಿನಲ್ಲಿ ರೈತರು ಎಷ್ಟು ಮುಖ್ಯನೋ ಕಾರ್ಮಿಕರು ಅಷ್ಟೇ ಮುಖ್ಯ. ರೈತರಿದ್ರೆ ನಮ್ಗೆ ಅನ್ನ, ಕಾರ್ಮಿಕರಿದ್ರೆ ನಮಗೆ ಬದುಕು. ಹಂಗಾಗಿ ಅವರು 2 ಕಣ್ಣುಗಳಿದ್ದಂಗೆ, ಅವ್ರಿಗೂ ನೋಡ್ಕೊಬೇಕು. ಕಾರ್ಮಿಕರಿಗೆ ಏನೇ ಸಮಸ್ಯೆ ಆದರೂ ನಾನು ಅಲ್ಲಿರ್ತೀನಿ.
ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಇಲ್ಲಿ ಕಗ್ಲಿಪುರ ಅಂತಕ್ಕಂಥ ಒಂದು ಏರಿಯಾದಲ್ಲಿ ಒಂದು ಗಾರ್ಮೆಂಟ್ಸ್ ಇತ್ತು, ಸಾಯಿ ಗಾರ್ಮೆಂಟ್ಸ್ ಅಂತ. ಆ ಸಾಯಿ ಗಾರ್ಮೆಂಟ್ಸಲ್ಲಿ 2,000 ಜನ ಲೇಡೀಸು ಕೆಲಸ ಮಾಡ್ತಾಯಿದ್ರು. ಏಕಾಏಕಿ ಲಾಕೌಟ್ ಮಾಡ್ದ ಓನರು. ಏಕಾಏಕಿ ಲಾಕೌಟ್, ಯಾವುದೇ ಸೆಟ್ಲ್ಮೆಂಟ್ ಇಲ್ಲದೆ ನಿರಂತರವಾಗಿ 15 ದಿನ ಉಪವಾಸ ಕೂತಿದ್ದೆ. ಉಪವಾಸ ಕೂತಿ ಆ ಸಾಯಿ ಗಾರ್ಮೆಂಟ್ಸ್ ಓನರ್ ಮೇಲೆ FIR ರಿಜಿಸ್ಟರ್ ಮಾಡಿಸಿ 20 ಕೋಟಿ ಹೆಚ್ಚುವರಿ ಹಣ ಕೊಡಿಸ್ದೆ. 20 ಕೋಟಿ. ಅದು ನನಗೆ ಇವತ್ತು ಹಲವಾರು ಕಾರ್ಖಾನೆಗಳಲ್ಲಿ ರೈತರು ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿದ್ದೀನಿ, ಜಯನೂ ಸಿಕ್ಕಿದೆ. ಖಂಡಿತ ನಾನು ಯಾವಾಗಲೂ ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ ಇರ್ತೀನಿ. ನನಗೆ ಹೆಮ್ಮೆ ಇದೆ ತುಂಬ. ಓಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.